ಏನಕ್ಕನ 50 ವರ್ಷ ಸರ ನೋಡ್ರಿ, ಇವತ್ತಿಂದಲೇ ನಾವು ಹತ್ತಿ ಕೊಡ್ಬೇಕಂತೇಳಿ ಗೌರ್ಮೆಂಟ್ ಕೇಂದ್ರಕ್ಕೆ ಬಂದಿದ್ವಿ, CCI ಕೇಂದ್ರ ಸರ. ಅಲ್ಲಿ KIDBದಾಗ ಏನೈತ್ರಿ, ಅಲ್ಲಿ ಮಾರಾಕತ್ತು ಹೋದ್ರೆ ಅವ್ರು ಹೇಳ್ತಾರ ನಿಮ್ಮ ಹತ್ತಿ ಸ್ಟ್ಯಾಂಡರ್ಡ್ ಇಲ್ಲ, ನಿಮ್ಮ ಹತ್ತಿಯ ಕ್ವಾಂಟಿಟಿ ಇಲ್ಲ, ಕ್ವಾಲಿಟಿ ಇಲ್ಲ. ಅಲ್ಲ ಸರ, ರೈತ ಬೆಳೆದಿದ್ದೆ ಸರ್ ಇದೇನು. ನಾವು ಹೊಲದಾಗ ವರ್ಷವಿಡೀ ಬೆವರು ಸುರಿಸಿ ಈ ವರ್ಷ ಈ ಥರ ಮಳೆಯಾಗಿ ಎಲ್ಲ ಬೆಳೆ ಹಾಳಾಗ್ಯಾವ. ಈ ಥರ ಹತ್ತಿ ಬೆಳೆದ್ರೆ ಹೇಳ್ತಾರೆ ಸರ ನಿಮ್ಮದು ಬೆಳೆ ಸರಿ ಇಲ್ಲ, ನಿಮ್ಮ ಬೆಳೆ ಒಳಗೆ ತಾಕತ್ತಿಲ್ಲ, ನಮ್ಗೆ ಇದು ಬೇಕಾಗಿಲ್ಲ, ನಮ್ಗೆ ಒಳ್ಳೆ ಮಾಲ್ ಬೇಕು, ಒಳ್ಳೆ ಬೆಳೆ ಕೊಡ್ರಿ, ಇಂಥದ್ದು ಬೇಡ ಅಂತ ಹೇಳಿ ವಾಪಸ್ ಕಳಿಸ್ಯಾರಿ ಸರ. ತಂದಿನಿ ಗಾಡಿ ಹಚ್ಚಿವ್ರಿ. ಇದು ಒಂದೇ ನಾವು ಕೇಳಿದ್ರಿ, ಸರ್ಕಾರ 8,100 ರೂಪಾಯಿನ ಬೆಂಬಲ ಬೆಲೆ ಮಾಡ್ಯದ. ಬಟ್ ಇವ್ರು ತೊಗೊಳಕ್ಕೆ ತಯಾರಿಲ್ಲ. ಯಾಕೆ ನಾವು ರೈತರ ಬೆಳೆದಿವೋ, ನೀವು ಮತ್ತೊಬ್ಬರಿಂದ ದಲ್ಲಾಳಿ ತಂದಿವೋ, ನಾವು ಮಾರಾಕತ್ತಿ ಹೊರಗಡೆಯಿಂದ. ರೈತರಿ ಇವರು ನಮ್ಮ ಅಜ್ಜಾರಿ, ಇವ್ರಿಗೆ ಆಪರೇಷನ್ ಸರ KLEಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೇವು. ಯಾಕೆ ಮಾಲೀಕರೇ ಬರಬೇಕು, ಮಾಲೀಕರೇ ನಿಂತು ಫೋಟೋ ತಗೋಬೇಕು, ಅದಕ್ಕೆ ಮಾಲೀಕರೇ ಬರ್ಬೇಕಂತಿಲ್ಲ ನಾವು ಬಂದೀವ್ರಿ. ಆದ್ರೆ ಇವ್ರು ಏನಂತಾರ, ನಿಮ್ಮ ಹತ್ರ ಸರಿ ಇಲ್ಲ, ಇದು ಮಾಲ, ಇದು ಬೇಡ, ವಾಪಸ್ ಹೋಯ್ರಿ. ಸುಮಾರು 67 ಚೀಲ ತೊಗೊಂಡು ಬಂದೀವಿ ಸರ. ಈಗ ತೊಗೊಲ್ಲಂತೆ ವಾಪಸ್ ಹೊರಗೆ ಹಾಕ್ಯಾರಿ ನಮ್ಗೆ. ನೋಡ್ರಿ, ಮಾಡಾಗ್ಯದ, ಮಳೆ ಮಾಡಿನಾಗ ಈ ಸತ್ ನಮ್ದು ಏನಾರ ಇದು ಆದ್ರೆ ಇದು ಸರ್ಕಾರನೇ ಹೊಣೆ. ನಾವು ಸ್ವಚ್ಛ ಹೇಳ್ತೀವಿ. ರೈತರಿಗೆ ಎಲ್ಲಿ ಅಂತ ಎಷ್ಟು ದಿನ ಅಂತೇಳಿ ನಾವು ಕೊಡೋದು, ಇನ್ನು ಎಷ್ಟು ದಿನ ಅಂತೇಳಿ ರೈತ ಕೊನೆನೇ ಇಲ್ಲ. ಎಲ್ಲ ಮಾಡಿ ಎಲ್ಲ ಗಾಡ್ರ ಮಾಡಿಸಿ ಅಂದ ನಿಮ್ಮ ಮಾಲ್ ಸರಿ ಇಲ್ಲ, ನಿಮ್ಮ ಮಾಲ್ನಾಗ ತಾಕತ್ತಿಲ್ಲ, ಇದು ನಮ್ಗೆ ಬೇಕಾಗಿಲ್ಲ. ಮತ್ತು ರೈತ ಬೆಳೆದಿದ್ದ ಮಾಲು ಇದು ಯಾರು ಬೆಳೆದಾರೆ ಸರ್? ಇದನ್ನ ಕೇಳೋರು ಯಾರು? ಮತ್ತೆ ನಾವು ಬೆಳೆದಿದ್ದು ನಾವು ಇಷ್ಟು ಲಾಗೋಡಿ ಹಾಕಿ ಸುಮಾರು $1,00,000 $2,00,000 ಲಾಗೋಡಿ ಹಾಕಿ ಈ ಥರ ಹಿಂಗೆ ಮಾಡಕತ್ರ ರೈತ ಬದುಕೋದು ಹೆಂಗ್ರಿ? ಮತ್ತೆ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬಾದ್ರೆ ಹಿಂಗೆ ಯಾಕೆ ಬೆನ್ನೆಲುಬು ಮುರಿಯಾಕತ್ತೀರಿ? ಈಗ ಹಂಗಾದ್ರೆ ಮುರಿಯಾಕತ್ತಾರೆ ಸರ್ಕಾರದವ್ರಿ. ಹೇಳ್ತಾರೆ ನಿಮ್ದು ಬ್ಯಾಡ್ ನಮ್ಗೆ ಇದು ಹಿಂಗಂದ್ರೆ ಮುಂದೆ ಹೆಂಗೆ ಸರ? ಅದಕ್ಕೆ ನಮ್ಮಲ್ಲಿ ನನ್ನೊಂದು ಕೋರಿಕೆ ಇಷ್ಟೇ, ದಯವಿಟ್ಟು ನನ್ನ ಹೆಸರು ಮಲ್ಲನಗೌಡ ಗುತ್ರಿ ಅಂತ ಹೇಳಿ ಸರ್. ಅದ್ರ ಸರಿಯಾಗಿ ಮಾರ್ಲಕ್ಕೆ ಬಂದು ದವಾಖಾನೆ ಕಳಿಸ್ತಾ ಇತ್ತು, ಆಳೋಳೆ ಕಳಿಸ್ತಾ ಇತ್ತು, ಬಂದೀವಿ. ಈಗ ಪರಿಸ್ಥಿತಿಯಾಗ ಹೆಸರು ಹಚ್ಚಿವಿ, ಕಾಟ ಮಾಡ್ಕೊಂಡ್ರ, ಎಲ್ಲ ಮಾಡ್ಯಾರ. ಮಾಡ್ಕೊಂಡೀಗ ಏನದ ಅದು ನಡಿದಿಲ್ಲ, ಅದು ನಡಿದಿಲ್ಲ ತೇಳ್ಕ್ಯಾವ ಓಡಾಡ ಹೊರಗೆ ಹಾಕ್ಯಾರ. ಯಾರು ಹೊರಗೆ ಹಾಕ್ಯಾರಿ? ಅವ ಅಧಿಕಾರಿ ತುಂಬ್ಕೊಳ್ಳವ, ಸುರ್ಸ್ಕೊಳವ. ಸಿದ್ಧಲಿಂಗ ಏನಂದ್ರು ನಡಿದು ನಮ್ಗೆ ಥೋಡ್ ಹೊರಿ ನಡಿ, ಎಲ್ರಿ ಕೈ ಮುಗಿತೀವಿ, ಹಂಗೆ ಮಾಡಬಾರ್ದು. ಕಾಲು ಬೀಳಕ್ ಹೋಗ್ಯಾರ ರೈತರು ಬಂದೀವಿ ಮಾಡ್ಯಾರಿ. ಅಪಮಾನ ಮಾಡ್ಯಾರ. ಎಲ್ಲರಿಗೆ ಯಾ DC ಬರ್ಲಿ AC ಬರ್ಲಿ ತೊಗೊಂಡು ಹೋಗಿ ನಿಮ್ಮ ಮಾಲ್ ಈ ಥರ ಮಾತಾಡ್ಯಾರ. ಬಿಜಾಪುರ ಸರ ಶ್ರೀ ಲಕ್ಷ್ಮಿ ಮಿಲ್ ಅಂತ ಹೇಳ್ರಿ, KIDBದಾಗ ರೀ. KIDB ನಮ್ಗೆ ಒಟ್ಟು ನಮ್ಗೆ ನ್ಯಾಯ ಬೇಕು ನೋಡ್ರಿ ಸರ್. ದಯವಿಟ್ಟು ನಮ್ಗೆ ಬೆಂಬಲ ಬೆಲೆ 8,100 ಐತಿ. ಇಲ್ಲಿವರೆಗೂ ಯಾರು ಐದು 8,100 ಪೂರ್ತಿ ಜಮಾ ಆಗಿಲ್ಲ. ಎಲ್ಲ ಜಮಾ ಆಕತ್ತಿದ್ದೇನು 7,900 7,950. ಮೊದಲಿಗೆ ಸ್ಟಾರ್ಟಿಂಗ್ ನಾವು ಹತ್ತಿ ತಂದಾಗ ಏನು ಮಾತಾಡಿದ್ರೆ ಅವಾಗ ನಿಮ್ಮದು ಮಾಯ್ಶ್ಚರ್ ಐತಿ, 14 ಬರ್ತದ 15 ಬರ್ತದ, ಅವಾಗ ಹಂಗೆ ಮಾಡಿದ್ರು. ಈಗೆಲ್ಲ ಮಳೆ ನಿಂತದ, ಸ್ವಲ್ಪ ಎಲ್ಲ ಒಣಗ್ಯದ. ಈಗ ನಿಮ್ದಾಗ ಕಸ ಐತಿ, ನಿಮ್ದ್ರಾಗ ಅದು ಐತಿ, ಇದು ನಮ್ಗೆ ಬೇಕಾಗಿಲ್ಲ ಸರ್. ಇದ್ರಾಗ ಎಲ್ಲಿ ಕಸ ಐತಿ ನೋಡ್ರಿ, ಇಲ್ಲಿ ಸುರಿದೇವ್ರಿ, ಅಲ್ಲಿನೂ ನೋಡ್ರಿ ಕಸ ಐತಿ, ಮಾಲ್ ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನ ಎಂಥ ಮಾಲ್ ತರಬೇಕ್ರಿ ಅವ್ರಿಗೆ? ಯಾವ್ರಿಂದ ಬಂದ್ರಿ? ನಾವು ದೇವ್ರಿಂದ ಬಂದೀವಿ. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಹತ್ತಿ ಖರೀದಿ ಕೇಂದ್ರವನ್ನು ಆರಂಭ ಮಾಡ್ಯಾರ. ಇಲ್ಲಿ ಕೂಡ ಸಾಕಷ್ಟು ಅವ್ಯವಹಾರಗಳಾಗುತ್ತಿದ್ದು ರೈತರಿಗೆ ಸಾಕಷ್ಟು ಅವಮಾನಗಳನ್ನು ಮಾಡಿ ಅವರು ಸುಮಾರು 50-100 ಕಿಲೋಮೀಟರ್ ದೂರಿಂದ ಬಂದಂಥ ರೈತರಿಗೆ ಏನೋ ಒಂದು ಸಬು ಬೇಳೆ ನಿಮ್ಮ ಹತ್ತಿಯಲ್ಲಿ ಮಾಯ್ಚರೈಸೇಷನ್ ಹೆಚ್ಚದಂತೇಳಿ ಸಿನ ಕಾಡಿಸಿದ್ರು. ಹೇಗೆ ಇವಾಗ ಏನದ ನಿಮ್ಮಲ್ಲಿ ಹೊಲಸದ ಹತ್ಯಾಗ ಅಂತೇಳಿ ಹೊಳೆ ಹಾಕ್ಲಕತ್ತಾರೆ. ಅದನ್ನು ಒಯ್ದು 8,100 ರೂಪಾಯಿ MSP ಇರೋದ್ರಿಂದ ಅಲ್ಲಿ ಅನುಕೂಲ ಆಗ್ತದೆ ಅಂತ ರೈತರು ತೊಗೊಂಬಂದಿದ್ರು. ಆದರೆ ಇವ್ರು ಹೊಳೆ ಕೊಡೋದ್ರಿಂದ ಮತ್ತೆ ಅಲ್ಲಿ APMCಗೆ ಕೊಟ್ಟು ಅವ್ರು ಸುಮಾರು 7,000 5,000 ಮನಸ್ಸಿಗೆ ಬಂದಂಗೆ ರೇಟ್ ತೊಗೊಳಕತ್ತಾರೆ. ಆ ತೊಗೊಂಡಂಥ ಮಾಲ್ ಮತ್ತೆ ಹೊಳೆ ಅವರೇ MSPಗೆ ಅಂದ್ರೆ ಖರೀದಿ ಕೇಂದ್ರ ಕೊಟ್ಟು ಅದರಲ್ಲಿ ಕೂಡ ಲಾಭ ಮಾಡ್ಕೊಳಕತ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ರೈತರಿಗೆ ಸಾಕಷ್ಟು ನಷ್ಟ ಆಗಕತ್ತದ. ಈ ಕೂಡಲೇ ಸಂಬಂಧಿಸಿದ ಜಿಲ್ಲಾಡಳಿತ ಇರ್ಬೋದು ಮತ್ತು ಜಂಟಿ ಕೃಷಿ ನಿರ್ದೇಶಕರು ಇರ್ಬೋದು ಆದಷ್ಟು ಬೇಗನೆ ಯಾರು ಮದರ್ಕಂಡಿ ಅನ್ನೋ ಒಂದು ಆಫೀಸರ್ ಅದನ್ನು ಅವ್ನಿಗೆ ಕರೆಸಿ ತಕ್ಕ ಪಾಠ ಕಲಿಸ್ಬೇಕು. ಅವ್ನು ಏನು ರೈತರಿಗೆ ಅವಮಾನ ಮಾಡ್ಯಾನ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನು ಅದಾವ, ನಮ್ಮಲ್ಲಿ ಕಾಲ್ ರೆಕಾರ್ಡಿಂಗ್ ಅದಾವ. ನೀವು ಯಾರು ಬೇಕಾದ್ರೂ DC AC ಬೇಕಾದ್ರೆ ಬಿಡೋರು ಯಾರು ನನಗೇನು ಮಾಡ್ಕೊಳ್ಳೋದು ಆಗಲ್ಲ ಅಂತ ಹೇಳಿ ಏಕವಚನದಾಗ ಮಾತಾಡೋಣ. ರೈತರಿಗೂ ಮಾತಾಡೋಣ ಮತ್ತು ಜಿಲ್ಲಾಡಳಿತಗೂ ಏಕವಚನದಾಗ ಮಾತಾಡೋಣ.
ಈ ಕೂಡಲೇ ಅಧಿಕಾರಿ ಕಳಿಸಿ ಕ್ಷಮಾಪಣೆ ಕೇಳಿ ನಮ್ಮ ರೈತರು ಯಾವುದೇ ಬಂದರೂ ಕೂಡ ಮೊದಲೇ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹತ್ತಿಯನ್ನು ತಗೋಬೇಕಾಗಿತ್ತು. ಅದು ಬಿಟ್ಟು ನೀವು ತಗೋತೀವಿ ಅಂತ ಹೇಳಿ ಅಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಿ ಸುಮಾರು ಬಾಡಿಗೆ ಹಮಾಲಿ ಮಾಡ್ಕೊಂಡು ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ. ಈಗ ಏಕಾಏಕಿ ಹೊಳ್ಳಿ ಹೋಗ್ರಪ್ಪ ಅಂತಂದ್ರೆ ಸಾಕಷ್ಟು ನಷ್ಟ ಅನುಭವಿಸುವಂತಾಗ್ತದೆ. ಈ ಕೂಡಲೇ ಅಧಿಕಾರಿಗೆ ತಕ್ಕ ಪಾಠ ಕಲಿಸಿ ಅವ್ರಿಗೆ ಏನಾದ ಆ್ಯಕ್ಷನ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ನಾಲಿದ ಬಂದಲ್ಲಿ ಕುಮಟಿಗೆ ಬಂದಲ್ಲ ಮಾತ್ರ ಇದಾಟನ ಬೆಳೆಯವ್ರಿಲ್ಲ ಅಂದ್ರೆ ಮತ್ತೆ ಬಟ್ಟಿರ್ಲಾರ್ದ ಅಲ್ಲ ಅವ್ರಿಗೆ ಐಡಿಯಾ ಇರಲ್ಲ. ಒಂದು ಕೆಜಿ ಅಲ್ರಿ ಅಲ್ಲ ಇರ್ಲಿ. ಈಗ 1 ಕೆಜಿ ಸರ 1 ಕೆಜಿ ಹತ್ತಿ ಬಿಡಿಸ್ಬೇಕಂತಂದ್ರ 15 ರೂಪಾಯಿ ಕೆಜಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದೇನಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಕ್ಕೆ ಇವತ್ತು ಆಗಮಿಸಿದ್ದೀವಿ ಎಲ್ಲ ರೈತ ಬಾಂಧವರು. ಇಲ್ಲೇನಪ್ಪ ಅಂತಂದ್ರೆ ಈಗ ನಾವು ಮನವಿ ಸಲ್ಲಿಸ್ಬೇಕಂತೇಳಿ ಆಗಮಿಸಬೇಕಾದಾಗ ಇಲ್ಲಿ ಬಿಜಾಪುರದಲ್ಲಿ ಹತ್ತಿ ಕಾಟನ್ನ ಏನಪ್ಪ ಅಂತಂದ್ರೆ ಖರೀದಿ ಕೇಂದ್ರ CCIದವರು ಕೇಂದ್ರ ಸರ್ಕಾರ ತೆಗೆದಿದ್ದು ಅದೇನಪ್ಪ ಅಂತಂದ್ರೆ ಇವತ್ತು ಆ್ಯಪಿನಲ್ಲಿ ಕೂಡ ಗೊಂದಲ ಸೃಷ್ಟಿ ಮಾಡಿ ಮತ್ತು ಇವತ್ತು ರೈತ ಬೆಳೆದಂಥ ಮಾಲನ್ನು ರಿಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಉಂಟಾಗಕತ್ತದ. ಅದನ್ನು ತಕ್ಷಣ ತಡಿಗಟ್ಟಬೇಕಂತ ಹೇಳಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಾಯಿಂಟ್ ಡೈರೆಕ್ಟರ್ ಮತ್ತು JD ಅವರಿಗೆ ವಿಷಯ ಗಮನಕ್ಕೆ ತಂದು ಈಗಾಗಲೇ ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಅದರ ಜೊತೆಗೇನೆ ಏನಪ್ಪ ಅಂತಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಸರ್ಕಾರ ಏನಪ್ಪ ಅಂತಂದ್ರೆ ತಕ್ಷಣ ಈಗ ನಾವು ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದೇನಪ್ಪ ಅಂತಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತಕ್ಷಣ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಚಾಲೂ ಮಾಡಿ 1 ಕ್ವಿಂಟೋಲ್ಗೆ 3,000 ರೂಪಾಯಿದ 200 ರೂಪಾಯಿ ನಿಗದಿ ಆಗಬೇಕು. ಈಗ ಏನಪ್ಪ ಅಂತಂದ್ರೆ ಸರ್ಕಾರ 2,400 ರೂಪಾಯಿ ಮಾಡ್ಯದ, ಅದು 3,200 ರೂಪಾಯಿ ಆಗಬೇಕು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಮೆಕ್ಕೆಜೋಳದಿಂದ ಉತ್ಪನ್ನಗಳು ಸಾಕಷ್ಟು ಬರ್ತಾವ. ಅದೇನಪ್ಪ ಅಂತಂದ್ರೆ ಅದರದಿಂದನೂ ಕೂಡ ಸಾಕಷ್ಟು ಇವತ್ತು ಎತ್ನಾಲಾಗಲಿ ಇವತ್ತು ಸಾರ್ವಜನಿಕ ದನಕರ ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಮೆಕ್ಕೆಜೋಳದಿಂದನೇ ದೊಡ್ಡ ಆಹಾರ ಇರುವುದರಿಂದ ರೈತರು ಏನಪ್ಪ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗ ಈ ಬಾಗಲಕೋಟೆ ಬೆಳಗಾವಿಯನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಿದ್ದರಿಂದ ತಕ್ಷಣ ಏನಪ್ಪ ಅಂತಂದ್ರೆ ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿ ಪಂಚಾಯಿತಿ ಒಂದೊಂದು ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಮನವಿ ಸಲ್ಲಿಸಕ್ಕೆ ನಾವು ಆಗಮಿಸಿದ್ದೀವಿ, ಸಲ್ಲಿಸ್ತೀವಿ. ನನ್ನ ಹೆಸರು ಬಸನಗೌಡ ಧರ್ಮಗೌಡ, ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರು. 30 ಜನ ರೈತರದು ಟಮ್ ಅಲ್ಲೇ ಹೊರ ನಿಂತ ಬರ್ಲಾತಾವ ಸರ್. ಏನೂ ಇಲ್ಲ ರಿಸಲ್ಟ್ ಇದು ಒಟ್ಟು ತೊಗೊಳಲ್ಲ ಕ್ವಾಲಿಟಿ ಇಲ್ಲ. ಇದ್ರಾಗ ಏನೋ ಕಸ ಅದಂದ್ರೆ ತೊಗೊಳಂಗಿಲ್ಲ. ಇದಕ್ಕಿಂತ ಕಸ ಇದ್ದು ತೊಗೊಂಡಿದ್ದು ಅಲ್ಲೇ ಸ್ಟಾಕ್ ಮಾಡ್ಯಾರ ಸರ್. 16ಕ್ಕಿಂತ ಹೆಚ್ಚು ಮೈಸೂರು ಇದ್ದು ತೊಗೊಂಡಾರ. ಇದ್ಯಾಕೆ ತೊಗೊಳಂಗಿಲ್ಲ ಬೇಕಲ್ಲ. ಈಗ ಅವ್ರು 80 ಕಿಲೋಮೀಟರ್ ಬಂದಾರ ಸರ್, ಅಲ್ಲಿ ಹೊಳ್ಳಿ ಅಂತಾರ. ಈಗ ಮತ್ತೆ ಹೊಳ್ಳಿಯಲ್ಲಿ APMC ಹೋದ್ರೆ 5,000 ರೂಪಾಯಿ ತೊಗೊಳಕತ್ತಾರ. ಇದು ರೀಸನ್ ಏನೋ ನಮ್ಗೆ ಹೇಳ್ಬೇಕು ಸರ್. ಯಾಕೆ ರಿಜೆಕ್ಟ್ ಮಾಡ್ಯಾನ ಅನ್ನೋದು ಮಾತಾಡ್ಬೇಕು. ಎಲ್ಲ ಅಷ್ಟು ರಿಜೆಕ್ಟ್ ಒಟ್ಟು 30 ಗಾಡಿ ಸರ್. ಆಮೇಲೆ ಹಲವಾರು ವಿಷಯಗಳದಾಗ ನಿಮ್ಮ FID ಒಳಗೆ ಪ್ರೂಫ್ ಟೈಟ್ ಒಳಗೆ ಹತ್ತಿ ಇಲ್ಲ ಅಂತೇಳಿ ಅದನ್ನು ಕೂಡ ಹೊಳೆ ಹಾಕ್ಯಾರ ಸರ್. ನಿಮ್ಮ ಗಮನಕ್ಕೆ ತೊಗೊಂಬಂದೇನ ಅದು ನೀವು ಬೇಕಾದ್ರೆ ಬರಲ್ಲ, ಎಲ್ಲಿ ಬೇಕಾದ್ರೆ ಅವ್ರು DC AC ಬೇಕಾದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾನೆ. ಹುಬ್ಬಳ್ಳಿ ಕಮಿಷನರ್ ಬಲ್ಲಿ ಹೋಗ್ಬೇಕು, ಯಾರೋ ರೂಪ ಅಂತ ಅವ್ರ ಬಳಿ ಹೋಗ್ಬೇಕಂತ. ಈಗ ನಾವೆಲ್ಲ ಹೊಲ ಮನೆ ಬಿಟ್ಟಿಗೆ ಬರೀ ನಿಧೆ ಮಾಡೋದ ಹೆಂಗೆ ಮಾಡೋಣ ಅಂತ. ಈಗ ಖರೀದಿ ಕೇಂದ್ರ ಆಗ್ಯದ ತಗೋಬೇಕು. ಅಲ್ಲಿ ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತೆ ಇವರು CCI ಇದಾರಲ್ಲ, ಈಗ ಯಾವ ಕ್ರೈಟೀರಿಯಾ ಪ್ರಕಾರ ರಿಜೆಕ್ಟ್ ಮಾಡಿದಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಕೊಡ್ಲಿಕ್ಕೆ ಇರುತ್ತೆ. ಅವ್ರಿಗೆ ಏನು ಮಾಡೋದಂದ್ರೆ ಅವ್ರಿಗೆ ಹೇಳಿ ಅದನ್ನ ಪ್ರಕಾರ ನೀವು ಒಪ್ಪಿಗೆ ಇದ್ರೆ ಅದನ್ನು ಕೊಡಿ. ಇದನ್ನ ಅಲ್ಲಿ ತಗೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ APMC ಕೊಡ್ಲಿಕ್ಕೆ ಅವಕಾಶ ಇದೆ. APMC ಒಳಗೆ 5,000 ಕೇಳ್ತಾರೆ ಸರ್. ಅದು ಅವ್ರ ಅಡ್ಜಸ್ಟ್ಮೆಂಟ್ ಅದ. ಅವ್ರು ಅಲ್ಲಿ ಮಾರ್ಲಕ್ಕೆ ಹಚ್ಚಿ ಮುಂದೆ ಅವರೇ ತಗೋತಾರೆ ಸರ್. ಒಳ್ಳೆ 8,000 ಅಲ್ಲೇ ಹೋದ್ರೆ ಮಾಡ್ರಿ. ಅಲ್ಲಿ ಮುಂದೆ ಸ್ಟಾಕ್ ಹಾಕ್ಯಾರಿ ಸಿಕ್ಕಾಪಟ್ಟೆ APMC ಇಂದ ಬಂದಂತ ಹೇಳ್ತಾರೆ. ಸರ ಮತ್ತೆ ಇನ್ನೊಂದು APMC ನಾವು ಕೊಡೋಕಂದ್ರೆ 6,000ರಿಂದ 200, 6,300 ಐತ್ರಿ. ಬೆಂಬಲ ಬೆಲೆ 8,100 ಐತ್ರಿ. ಆ ಕಾರಣದಿಂದ ನಾವು ಸರ್ಕಾರ ಕೊಡೋಕಂತ ಬೆಳೆದಿವ್ರಿ ಸರ್. ಈ ಸಲ ಎಕರೆಗೆ 4 ಕ್ವಿಂಟಲ್ ಹೊಂದಿಲ್ರಿ. ನಮ್ಮ ಹತ್ತಿ 4 ಕ್ವಿಂಟಲ್ ಬಂದಿಲ್ರಿ ಎಕರೆಗೆ. ಏನೋ ಸಾಲ ಸೂಲ ಮಾಡಿ ಒಂದಿಟ್ಟು ಹಾಕಿ ತಂದ್ರೆ ಏನದ ಇವ್ರು ಏನದ ಈ ರೀತಿ ಇಲ್ಲ, ಇದು ಸರಿ ಇಲ್ಲ, ನಮ್ಮ ಹತ್ರ ತಗೋಲ್ಲ ಸರ್. ಈ ಸಾರಿ ಗೊತ್ತಾರೆ ನಿಮಗೆ ಮಳೆ ಹೆಚ್ಚಾಗಿ ಸರ್. ನಾವೇನು ಇದಕ್ಕೇನು ಏನು ಮಾಡಿ ಬೆಳೆದಿಲ್ಲ. ನೀರು ಮಳೆ ಹೆಚ್ಚಾಗಿ ಸ್ವಲ್ಪ ಏನೋ ಕಪ್ ಇರುವುದಿಲ್ಲ ಅಂದಿಲ್ಲ. ಬಟ್ ಎಲ್ಲ ಮಾಲ ಇದಕ್ಕಿಂತ ಲೋ ಇದ್ದಿದ್ದು ತೊಗೊಂಡ್ರಿ. ಬಟ್ ಇದು ನಮ್ದು ಯಾಕೆ ಸುಮಾರು ರೈತರೇ ಗಾಡಿ ಹೆಚ್ಚಿವ್ರಿ. ಸ್ಪಾಟಿಗೆ ಹೋಗ್ಬಿಡೋಣ. ಹಾಂ ರೀ, ಸಿಕ್ಕಾಪಟ್ಟೆ ಗಾಡಿ ಹೊರಗೆ ಹೆಚ್ಚಿದ್ವಿ. ಕಾಲು ಖಬರ್ದಾಗ ಮಾತಾಡ್ದ ಸಾಯ್ಬೇಕಾದ್ರೆ ಸುಮ್ಮನೆ ಆಯ್ತು, ಅವ್ರು ಕರ್ಸಿ ಸರ್ ಕರ್ಸಿ. ನೀವೇನಂದ್ರೆ ನೀನು ಕಪಾಸ ಆಗ ಬಂದ್ ಆಗ್ತೈತ್ರಿ. ಏನು ಬಂದಾತ್ರಿ? ನಾವು ಓಪನ್ ಮಾಡೋದಟ್ರಿ ಸ್ಲಾಟ್. ಹಾಂ
ನೀವೇನಂದ್ರಿ ನಮ್ಗೆ ಲಿಸ್ಟ್ ಬಂದಿರ್ತದೆ ಇವ್ರು ತಗೋಬೇಡ ಅಂದ್ರೆ ತಗೊಳಂಗಿಲ್ಲ ಬೇಕಾದ್ರೆ ತಗೋತೀವಿ ಅಂತ ಹೇಳಿದ್ರಿ ಆಫೀಸ್ನಿಂದ ರೀ ಅದು ಹೇಳಿ ಅವ್ರಿಗೆ ಸೊಲ್ಯೂಷನ್ ಹೇಳ್ತಾರೆ ಅವರು ನಾ ಅದೇ ಕೇಳತ್ತೀನಿ ನಿಮ್ಗೆ ಅವ್ರ ಪ್ರಶ್ನೆ ಏನು ಬೆಳಗ್ಗೆ ನಿಮಗೆ 11 ಗಂಟೆಗೆ ಓಪನ್ ಮಾಡ್ತೀರಿ ಇಲ್ಲಿಂದ ನನಗೆ ಹೇಳಿದ್ರಿ ಇದು 5 ಗಂಟೆಗೆ ಓಪನ್ ಇಲ್ಲ ನೀವು ಓಪನ್ ಆಗಿ 5 ನಿಮಿಷನಾಗ ಬಂದ್ ಆಗ್ತದೆ 20 ಸೆಕೆಂಡ್ ಸರ್ ನಾವು ಬರೀ ಓಪನ್ ನೆಟ್ ಮಾಡ್ತೀವಿ ನಮ್ಮ ಕೈ ಏನು ಇರಂಗಿಲ್ಲ ಅದು ಇಲ್ಲ ಇರಲಿ ಈಗ ಒಂದು ದಿವ್ಸಕ್ಕೆ ಎಷ್ಟು ತೊಗೋಬೇಕಂತ ಐತಿ ನಿಮ್ಗೆ ಒಂದು ದಿನಕ್ಕೆ ಪ್ಯಾಕೇಜ್ ಎಲ್ಲ ಪ್ಯಾಕೇಜ್ ಎಷ್ಟು 3 ದಿನ ಕೊಟ್ಟಾರೆ ಎಲ್ಲ ಪ್ರೈವೇಟ್ದು ಅರ್ಧ ನೀಡ್ತೀವಿ ರಿಜಿಸ್ಟ್ರೇಷನ್ ಬೇರೆ ಒಮ್ಮೆ ರಿಜಿಸ್ಟ್ರೇಷನ್ ಆಯಿತು ಅಂತಿಗೋರಿ ಅದು ತೋಳು ಜವಾಬ್ದಾರಿ ಸಂಪೂರ್ಣ ಇವ್ರದೇ ನಾಳೆ ತೊಗೋಬೋದು ನಾಳೆ ತೊಗೋಬೋದು ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ ರಿಜಿಸ್ಟ್ರೇಷನ್ ರೈತರು ರೈತರು ಸರ್ ಈಗ ಏನು ಕನ್ಫ್ಯೂಷನ್ ಆಗ್ಯದ್ರಿ ಒಂದು FID ನಂಬರ್ ಫ್ರೂಟ್ ಐಡಿ ಒಳಗೆ 10 ಅಂತ ಐತಿ ಇವ್ರು ಕಪಾಸ್ ಆ್ಯಪ್ನಾಗ ಬರಂಗಿಲ್ಲ ಅಂತವ್ರು ಅದು ಯಾರು ತಪ್ಪ್ರಿ ಕಪಾಸ್ ಆ್ಯಪ್ ಇಂಪಾರ್ಟೆಂಟು ಏನು ಫ್ರೂಟ್ ಐಡಿ ಇಂಪಾರ್ಟೆಂಟ್ ಫ್ರೂಟ್ ಐಡಿ ಇಂಪಾರ್ಟೆಂಟ್ ನೀವೇನಂದ್ರೆ ನಿನ್ನೆ ಕಪಾಸ್ನಾಗ ನಮ್ಗೆ ಇದಿಲ್ಲ ಅಂದ್ರೆ ನಮ್ಗೆ ತಗೋಬಂತ ಫ್ರೂಟ್ ಐಡಿ ಸರ್ ನಿನ್ನೆ ಮಾತಾಡಿದ ನಮ್ಮ ಕಡೆ ನಾ ಯಾವುದೂ ಸುಳ್ಳು ಮಾತಾಡಂಗಿಲ್ಲ ಫ್ರೂಟ್ ಐಡಿ ಇರಲಿ ಆಯ್ತು ಅದಕ್ಕೆ ಹೇಳ್ತೀನಿ ಸರ್ ನನಗೆ ಸೊಲ್ಯೂಷನ್ ಬೇಕಂದ್ರೆ ನಾವು ವಾದ ಮಾಡೋದು ಸೊಲ್ಯೂಷನ್ ಬೇಕು ಅಲ್ರಿ ಸರ್ ಈಗ ನೀವು ಹೋಗಂತ ಹೇಳ್ತೀರಿ ಫ್ರೂಟ್ ಐಡಿ ಒಳಗೆ ಇರ್ಲಿಕ್ಕೆ ನಾವು ತೊಗೊಳ್ಳಿ ಫ್ರೂಟ್ ಐಡಿ ಒಳಗೆ ಅದಾರಿ ಸರ್ ಫ್ರೂಟ್ ಐಡಿ ಒಳಗೆ ಇದ್ದದವ ರೈತರು ಬೆಳೆದ ಮೇಲೆ ಕ್ರಾಪ್ ಸರ್ವೆ ಬರಬೇಡ್ರಿ ಅಂತ ತಪ್ಪಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ಮುಗಿದೋಯ್ತು ಫ್ರೂಟ್ ಐಡಿ ಒಳಗೆ ಇರ್ಲಿಕ್ಕೆ ತೊಗೊಬೇಡ ಅಂತೇಳಿ ಹೇಳ್ಯಾರ ನಮ್ಮ ಆಫೀಸಿಂದ ಫ್ರೂಟ್ ಐಡಿ ಒಳಗೆ ಇದ್ದೇ ಇರ್ತದೆ ಸರ್ ಅದು ಇರ್ತದ ಫ್ರೂಟ್ಸ್ ಐಡಿ ಕ್ರಾಪ್ ಸರ್ವೆ ಕಪಾಸ್ ಇಲ್ರಿ ಫ್ರೂಟ್ಸ್ದಾಗ ಇರ್ಬೇಕು ಫ್ರೂಟ್ ಡಾಟಾ ಅದೇ ಹೇಳ್ತಾರ ಅವರು ಫ್ರೂಟ್ಸ್ ಡಾಟಾದಾಗ ಇದ್ರೆ ಅಟ ತಗೋತೀವಿ ಸರ್ ಒಳ್ಳೆ ಕಳಿಸಿರಿ ಸಾಬ್ರ ನೀವು ನಿನ್ನೆ ಮಾತಾಡಿದ ಬೇರೆ ನಿಮ್ಗೆ ನಾನು ರೆಕಾರ್ಡಿಂಗ್ ಕೊಡ್ತೀನಿ ಒಬ್ರು ಬಂದಿದ್ರು ಪಾಟೀಲ್ ಅಂತೇಳಿ ಅವ್ರು ಫ್ರೂಟ್ಸ್ ಐಡಿ ಒಳಗೆ ಇಲ್ಲ ಹೋರಿ ಅವ್ರಿಗೆ ಈಗ ಬರ್ ಫ್ರೂಟ್ಸ್ ರಿಜಿಸ್ಟ್ರೇಷನ್ ಆಗಲ್ಲಲ್ರಿ ಇಲ್ರಿ ಆಗ್ತಾವ್ರಿ ರಿಜಿಸ್ಟ್ರೇಷನ್ ಆಗ್ತಾವೆ ಎಲ್ಲರೂ ಈಗ 3,000 ರೈತರು 1-2 ಬಂದಿದ್ದನ್ನ ನೀವು ಏನೇ ಇದ್ರು ನಮಗೆ ಹೇಳ್ರಿ ಟು ಸಾಲ್ವ್ ಇಟ್ ಆಯ್ತು ಇಲ್ಲಿ ಬಿಡ್ರಿ ಗೊಂದಲ ಮಾಡ್ಕೊತಾಗ ಏನು ಮಾಡೋದು ಅವರೇ ಗೊಂದಲ ಮಾಡ್ಕೊತಾಗ ಏನು ಮಾಡೋರು ಈಗ ನೀವು ಮಾಡಕ್ಕೆ ಸರ್ ನಿಮ್ಗೆ ನಾವೇನು ವಾರ್ನಿಂಗ್ ಮಾಡಿಲ್ಲ ಸರ್ ಅದಕ್ಕೆ ಏನದ ನಾವು ನೀವು ಕೊಡ್ಕೊಂಡು ಸೊಲ್ಯೂಷನ್ ಹುಡ್ಕಾಡಂದ್ರೆ ನೀವೇನಂದ್ರಿ ಜೆಡಿ ಅವ್ರು ಕರ್ಕೊಂಡು ಕಿಸಿಂದ ಕಮಿಷನರ್ ಬಳಿ ಹೋಗಂತಂದ್ರೆ ಮತ್ತೆ ಸರಿಗೆ ಮರ್ಯಾದಿಲ್ಲ ಏನು ನಮಗೆ ಮರ್ಯಾದಿಲ್ಲ DC ಅವ್ರು ಮರ್ಯಾದಿಲ್ಲ ಅದನ್ನ ಹೇಳ ನಾವು ನಿಮ್ದು ಅಗದೇನದ JD ಆಫೀಸ್ದಿಂದ ನೀವು ಅಪ್ರೂವ್ ಮಾಡಿಸತ್ತಲ್ರಿ ನಾ ಇದನ್ನ ಫ್ರೂಟ್ಸ್ ಡಾಟಾದಾಗ ಬರೋದು ನಾವು ತೊಗೊಳಕ್ ಬರಲ್ಲ ಫ್ರೂಟ್ ಐಡಿ ಒಳಗೆ ಅದರಿ ಸರ್ ರಿಜೆಕ್ಟ್ ಮಾಡಿ ಹೋಗಿದ್ರೆ ಅದನ್ನ ಹೇಳಕತ್ತೀನಿ ಬಂದ ನಮ್ಮಲ್ಲಿ ಇಲ್ರಿ ಈಗ ಐತಿ ನೋಡ್ರಿ ಅದಕ್ಕೆ ಕ್ರಾಸ್ ಮಾಡ್ತಿದ್ದು ರೀ ಅದು ನನ್ನ ಜವಾಬ್ದಾರಿ ಭಾಳ ಮಾತಾಡ್ತೀನಿ ರಾತ್ರಿ ಅವರು 9:00 ನನಗೆ ಫೋನ್ ಮಾಡಿದ್ರು ನಿನ್ನೆ ರಾತ್ರಿ 9:00 ಸಗರ್ಜಿ ಅದು ಏನು ವಿಚಾರ ಮಾಡ್ಬೇಡ್ರಿ ನಾಳೆ ಮುಂಜಾನೆ ಅದು ಸಾಲ್ವ್ ಮಾಡಿ ಕೊಡ್ತೀನಿ ನಾವು ಅದು ಹೇಳಿದ ಮ್ಯಾಗ ಅದು ಅಟೆಂಡ್ ಮಾಡಿ ಸಾಲ್ವ್ ಮಾಡಿದ್ರೆ ಮುಗೀತು ಸುಮ್ಮನೆ ಅದನ್ನ ಹಂಗ್ರಿ ಹಿಂಗ್ರಿ ಅಂತ ಇದು ವಾದ ಮಾಡ್ಬೋದು ಮಾಡ್ತೀವಿ ನಿಮಗೆ ನೋಡಿ ಸರ್ ನಡಿ ನಡಿ ಅಂದ್ರೆ ಅದು ಐತಿ ಹಾರ್ಟ್ ಆಪರೇಷನ್ ಮನುಷ್ಯರೇ ಹಾರ್ಟ್ ಆಪರೇಷನ್ ಆಗ್ಯದ ನೋಡ್ರಿ ಡಾಕ್ಯುಮೆಂಟ್ಸ್ ನೋಡ್ರಿ ಅವ್ರದ್ದು ಸಾಧ್ಯತೆ ಕೊಡ್ತೀನಿ ನೀವು ಮನೆ ಮುಂಚೆ ರೈತರ ಜೊತೆ ಸರಿಯಾಗಿ ಮಾತಾಡ್ತಾರೆ ಸ್ಪಂದನೆ ಮಾಡೋದು ಕೆಲಸ ಎರಡನೇದು ಮತ್ತು ಸ್ಪಂದನೆ ಮಾಡ್ಬೇಕು ನೀವು ಸ್ಪಂದನೆ ಮಾಡ್ಲಾರ್ದಂದ್ರೆ ಆ ಪಾಪ ವಯಸ್ಸಾದವ್ರಿಗೆ ಆ ರೀತಿ ವಯಸ್ಸಾದವ್ರಿಗಲ್ರಿ ಯಾರಿಗೂ ರೈತರು ರೆಸ್ಪೆಕ್ಟ್ ಕೊಡ್ಬೇಕು ಸರ್ ಒಂದೇ ಮಿನಿಟ್ ಯಾರೇ ಬರಲಿ ಯಾರೇ ಹೋಗ್ಲಿ ಸರ್ಕಾರಿ ನಂದು ಅಕೌಂಟ್ ಹಾಕ್ರಿ ನಂದು ಅಕೌಂಟ್ ಸಿದ್ದಕ್ಕೆ ತೊಗೊಂಬಂದಿನ್ರಿ ಸರ್ ಹಾರ್ಟ್ ಪೇಷಂಟ್ ಏನು ಮಾಡ್ತೀವಿ ಹೇಳಿ ನೀವು ಮೊದಲಲ್ಲಿ ಮುಂಜಾನೆ ಸುತ್ತ ಅವ್ನು ಮಧ್ಯಾಹ್ನ ಹೋಗಿ ಕೆಲಸ ತಪ್ಪಿಗೆ ನಾನು ಎಷ್ಟು ಕಳಿಸಿರಿ ನೀವು ಬೇರೆ ಬೇರೆ ಮಾತಾಡ್ಬೇಡ ರೈತರು ಇದು ಎಲ್ಲ ಎಲಿಪಟ್ಟಿ ಎಲ್ಲ ಎರಡು ಕಿಲೋ ಸೂಟ್ ಕಡಿಮೆ ಮಾಡಿ ಹೋಗಬನ್ನಿ ಅಂತ ಹೇಳು ಇಲ್ರಿ ನಾವು ನಾವೇ ನಿಮಗೇನು ಕ್ವಾಲಿಟಿ ಬಿಟ್ಟು ತೊಗೊಳಲ್ಲ ಬಟ್ ಈಗ ಇಂಥವು ಬರ್ತಾವೆ ಬಂದಾಗ ನೀವು ಅವ್ರು ಹೇಳಿದ್ರು ಅಧ್ಯಕ್ಷ ಏನಾರ ಅದು ನಿಮ್ಮ ಮಾಡೋಣ ಮತ್ತೆ ಶೂಟ್ ಮಾಡಿ ತಿಳುವಳಿಕೆ ಕೇಳಿ ರೈತರು ಹೂವಣಿಸಿ ಅವ್ರಿಗೆ ಯಾಕಂದ್ರೆ ಓಪನ್ ಆಗೋ ಹೊತ್ತಿಗೆ ಮಳೆ ಬಂದ್ರೆ ಅವ್ರು ಏನು ಮಾಡೋಕ್ಕಾಗತ್ತೆ ಏನು ಮಾಡೋದು ಇವರೇ ಮಾತಾಡಿದ್ದು ಯಾವ ರೀತಿ ಮಾತಾಡೋದು ನೋಡು ಅದನ್ನ ಈಗ ನಾನು ಒಳಗೆ
ಅಲ್ಲ ಸರ್, ಇವರು ಗೌರ್ಮೆಂಟ್ ಆಫೀಸರ್ ಅಲ್ಲ, ಇವ್ರು ತುಂಬಲ ಕಟ್ಟೆ ಕೊಟ್ಟಾರ, ಇವ್ರು ಅಷ್ಟು ಏನು ಮಾಡ್ಬೇಕಲ್ರಿ? ಈಗ ರೈತರಿಗೆ ಯಾವ ರೀತಿ ಮಾತಾಡೋದು ನೋಡಿ ಸರ್, ಹೆಂಗ್ ಮಾಡ್ಬೇಕು? ಹಾರ್ಟ್ ಪೇಷಂಟ್ ಅದ, ಮತ್ತೆ ಸದ್ಯದವ್ರು ಯಾರು ಜವಾಬ್ದಾರಿ ಕೊಡ್ತಾರೆ ಅದನ್ನ ಹೇಳ್ರಿ. ಏನು ಪ್ಯಾಂಟ್ ಇಟ್ಕೊಂಡು ಬರ್ಲಿಕ್ಕಾಗ್ತಾನು? ಬೆಳೆದಿದ್ದ ಮಾಲೆ ನಿಂಬಲ್ಲಿ ತರಬೇಕಾಗಿತ್ತು, ಏನೋ ನಿಂಬಲ್ಲಿ ಸರಿಪಡಿಸ್ಕೊಂಡು ತೊಳೆದಿಷ್ಟು ರಿಜೆಕ್ಟ್ ಮಾಡೋ ಸುತ್ತ ಪಾತ್ರ ಸರ್ ರಿಜೆಕ್ಟ್ ರಿಜೆಕ್ಟ್ ಮಾಡೋದು ಎಲ್ಲಿ ಹೋಗ್ಬೇಕ್ರಿ ನಾವು? ಇದು ಮಾಲ್ ಅದೇ. ಅಲ್ಲ ರಿಜೆಕ್ಟ್ ಮಾಡೋದು ಮಾಲೆ ಬಂದಿದ್ದು ನೋಡಿ ಸರ್ ಅದಾರ ಅದು ವಿಷಯ ತಿಳಿ ನೋಡ್ರಿ ಮೊದಲ ಸರ್